ನಮ್ಮ ನುಡಿಯನ್ನು ನಾವು ಅದೊಂದು ಕಲ್ಚರಲ್ ಕ್ಯಾಪಿಟಲ್ ಅಂತ ನಾವು ಪರಿಭಾವಿಸಲಿಲ್ಲ ಅಂತ ಹೇಳಿದ್ರೆ ನಾವೇ ಬಿಟ್ಕೊಡ್ತೀವಲ್ವಾ. ಹಾಗಾಗಿ ದಲಿತ್ ಲಿಟ್ರೇಚರು ಈಗ ಬಂದಂಥ ಇರುವಂಥ ಈ ಕ್ಷಣದಲ್ಲೇ ಅದು ಇನ್ನೊಂದು ಆಯಾಮವನ್ನು ಪಡ್ಕೊಳ್ಳಿಕ್ಕೆ ದಾಪುಗಾಲ ಹಾಕಲಿಕ್ಕೆ ತಯಾರಾಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಜನಪ್ರಿಯ ಅಂತ ಹೇಳುವಾಗ ಯಾವುದನ್ನು ನಾವು ಪರಿಗಣಿಸಬೇಕು, ಹೇಗೆ ನೋಡಬೇಕು ಅಂತ ಈಗಾಗಲೇ ನಮ್ಮ ಲಕ್ಷ್ಮೀಪತಿಯವರು ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಒಂದು ಪಾಲಿಮಿಕ್ಸನ್ನು ಉಪಯೋಗಿಸ್ತಾ ಇದ್ದರು. ಯಾವ ಪಾಲಿಮಿಕ್ಸನ್ನು ನಮಗೆ ವೈರುಧ್ಯವನ್ನಾಗಿ ಕಟ್ಟಿಕೊಟ್ಟಿದ್ರು ಅದೇ ವೈರುಧ್ಯವನ್ನು ಇನ್ನೊಂದು ಕಡೆ ತಿರುಗಿಸಿ ಹೊಡಿತಾಯಿದ್ರು. ಒಂದು ರೀತಿ ಹೊಸ ಟವಲಲ್ಲಿ ಬಚ್ಚಿಟ್ಕೊಂಡು ಹೊಡೆಯೋದು ಅಂತ ಹೇಳ್ತೀವಲ್ವ. ಬಟ್ ನಾನೊಂದು ಸ್ವಲ್ಪ ಆ ರೀತಿ ಮಾಡಲಿಕ್ಕೆ ಹೋಗಿದ್ರೆ ನಾವೊಂದು ಸ್ವಲ್ಪ ಕೇವಿಟ್ಟು ಹಾಕ್ಕೊಳ್ತಾ ಹೋಗ್ತಾ ಇರ್ತೀನಿ. ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು, ಅದನ್ನು ನಮ್ಮ ರಾಜು ಅವರು ಎತ್ತಿದಂಥ ಪೊಲಿಟಿಕಲ್ ಪ್ರಶ್ನೆ. ನಾನು ಇನ್ನು ಸ್ವಲ್ಪ ಅದನ್ನು ವಿಸ್ತರಿಸ್ಕೊಂಡು ನಾನು ಒಂದು ಪೊಲಿಟಿಕಲ್ ಎಕಾನಮಿ ಒಂದು ಇದೆ, ಯಾವುದೇ ದಲಿತ ಸಾಹಿತ್ಯ ಅಥವಾ ಕಲ್ಚರ್ಗೆ ಒಂದು ಪೊಲಿಟಿಕಲ್ ಆದ ಎಕಾನಮಿ ಇದೆ. ಆ ಎಕಾನಮಿ ಪ್ರಶ್ನೆ ಬಂದಾಗ ಇಲ್ಲಿ ನಾನು 2 ನೆಲೆಗಳಲ್ಲಿ ನಾನು ಅದನ್ನು ವಿವರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದು ಒಂದು ನಿಯೋಗಿ ನೆಲೆ ಅಂದರೆ ನಿಮ್ಮಿಂದ ಒಂದು ಯೋಚನಾ ಶಕ್ತಿ ಅಥವಾ ಪ್ರತಿರೋಧದ ತಾಕತ್ತು ಅಥವಾ ಒಂದು ಹೆಜ್ಜೆ ಅನ್ನೋದು ಆರಂಭ ಆದಾಗ ಅದು ನೀವೇ ಓನ್ ಅಪ್ ಮಾಡ್ತಾ ಇರ್ತಾರೆ, ಅದು ನಿಯೋಗಿ ನೆಲೆ. ಇನ್ನೊಂದು ಅನುಭೋಗಿ ನೆಲೆ. ಇವತ್ತಿನ ಕನ್ಸ್ಯೂಮರ್ ಮಾರ್ಕೆಟಲ್ಲಿ ನಮ್ಮನ್ನು ಪ್ರತಿ ಸಲನೂ ಅದು ಅನುಭೋಗಿ ನೆಲೆಗೆ ತಳ್ತಾ ಇರ್ತದೆ. ಅಂಥ ಒಂದು ಕಲ್ಚರಲ್ ಪ್ಯಾಟರ್ನು ಸಹ ಇಲ್ಲಿದೆ. ಬಟ್ ಇದನ್ನು ಪಲ್ಲಟಗೊಳಿಸ್ಕೊಳ್ಳಿಕ್ಕೆ ನಾನು ತಕ್ಷಣಕ್ಕೆ ನಮ್ಮ ದೇವನೂರವರ ಒಂದು ಲೇಖನದಲ್ಲಿ ಒಂದು ಸಣ್ಣ ಭಾಗವನ್ನು ಓದ್ಬಿಡ್ತೀನಿ. ಅದರ ನಂತರ ನನ್ನ ಇನ್ನೆರಡು ವಿಚಾರಗಳಿಗೆ ಬಂದು ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಗಾಂಧಿ ಚಿತ್ರ ನೋಡಿದೆ ಅಥವಾ ಆಕಾಶಕ್ಕೆ 2 ಗೇಣು ಕಮ್ಮಿ. ಮೋಸ್ಟ್ಲಿ ನಮ್ಮ ಗೋವಿಂದವರು ನಗ್ಲಿಕ್ಕಿದ್ದಾರೆ ಇದನ್ನು ಓದಿದರೆ. ನಾನು ಗಾಂಧಿ ಚಿತ್ರ ನೋಡಿದೆ, ದಾಸಂಸ ಈ ಚಿತ್ರವನ್ನು ಬಹಿಷ್ಕರಿಸಿರುವುದರಿಂದ ಈ ರೀತಿಯಾಗಿ ಹೇಳಬೇಕಾಗಿ ಬಂದಿದೆ. ಹೀಗಾಗಿ ನಾನು ಗಾಂಧಿ ಚಿತ್ರ ನೋಡಿರುವುದು ನಮ್ಮ ರಾಜ್ಯ ಸಂಚಾಲಕ ಬಿ ಕೃಷ್ಣಪ್ರಾದಿಯಾಗಿ ಗೆಳೆಯರಿಗೆ ಬೇಸರವಾಗಿರುತ್ತದೆ, ಆದರೆ ಆಶ್ಚರ್ಯವಾಗಿರುವುದಿಲ್ಲ. ಯಾಕೆಂದರೆ ಈ ಅಶಿಸ್ತಿನ ಮಹಾದೇವ ಬಹಿಷ್ಕರಿಸಿದರೂ ಬಹಿಷ್ಕಾರಕ್ಕೆ ಅವನು ಒಳಗಾಗುವನಲ್ಲ ಅಂತ ಅವರು ಮೊದಲೇ ಅಂದ್ಕೊಂಡಿರಲೂಬಹುದು. ಹಾಳಾಗಲಿ, ಅವ ಬೇಕಾದರೆ ಗುಟ್ಟಾಗಿ ನೋಡಿಕೊಳ್ಳಿ, ಅದನ್ನು ಯಾಕೆ ಬರೆದು ಏಕೆ ಸಂಘಟನೆಯಲ್ಲಿ ಗಲಿಬಿಳಿ ಉಂಟು ಮಾಡಿದ ಎಂಬ ಸಿಟ್ಟು ಅವರಲ್ಲೀಗ ಉಂಟಾಗಿರಬೇಕು. ಅವರಿಗೆ ಏನೇ ಆಗಿರಲಿ, ಬೇಸರವೋ ಕೋಪವೋ ಸಂಘಟನೆಗೆ ನುಂಗಲಾರದ ತುತ್ತೋ ಏನೇ ಆಗಿರಲಿ, ನಾನು ಬರೀಲೇಬೇಕು ಅನಿಸದೆ ಬರೆಯುತ್ತಿದ್ದೇನೆ. ಮೊದಲನೇದಾಗಿ ಗಾಂಧಿ ಚಿತ್ರ ಬಹಿಷ್ಕರಿಸುವುದ ನಾನು ಬಯಸಿರಲಿಲ್ಲ. ವಿರೋಧಿಸಿದರೂ ನನ್ನ ಮಾತು ನಡೆಯುವ ಸ್ಥಿತಿಯಲ್ಲೂ ಇರಲಿಲ್ಲ. ಬಹಿಷ್ಕಾರ ಬಹುಮತದ ನಿರ್ಣಯವಾಗಿತ್ತು. ಹಾಗಿದ್ದು ನಮ್ಮ ಗೋವಿಂದಯ್ಯ, ಯಾವ ಸಿನಿಮಾ ಬಂದರೂ ಬಿಡದೆ ನೋಡುವ ಗೋವಿಂದಯ್ಯ, ಗಾಂಧಿ ಚಿತ್ರ ಬಂದಾಕ್ಷಣವೇ ಬೆಂಗಳೂರಿಗೆ ಹೋಗಿ ಕದ್ದು 2 ಸಲ ನೋಡಿಬಿಟ್ಟಿದ್ದನು. ಮೈಸೂರಿಗೆ ಗಾಂಧಿ ಚಿತ್ರ ಬಂದಾಗ ಲೋಕಸಭಾ ಸದಸ್ಯ ಶ್ರೀ ಶ್ರೀನಿವಾಸ್ ಪ್ರಸಾದ್ರವರ ತಮ್ಮ ರಾಮಸ್ವಾಮಿ ಮೊದಲೇ ಟಾಕೀಸ್ ಮಾಲೀಕರನ್ನು ನಡುಗಿಸಿ ಇನ್ನು ಯಾವ ರೀತಿ ಪ್ರತಿಭಟಿಸಬೇಕೆಂದು ನನ್ನ ಬಳಿ ಬಂದರು. ಸರಳವಾದ ನೇರವಾದ ದುಡುಕು ಸ್ವಭಾವದ ರಾಮಸ್ವಾಮಿ ಆತನ ಗುಂಪು ದುಡುಕಿ ಎಲ್ಲಿ ಟಾಕೀಸನ್ನೇ ಚೆಚ್ಚಿ ಹಾಕಿಬಿಡ್ತದೋ ಎಂಬ ಆತಂಕ ನನಗೆ ಉಂಟಾಗತೊಡಗಿತು. ಆಗ ನಮ್ಮ ರಾಜ್ಯ ಸಂಚಾಲಕ ಕೃಷ್ಣಪ್ಪನವರು ಮೈಸೂರಲ್ಲಿದ್ದರು. ಪರಿಸ್ಥಿತಿ ವಿವರಿಸದೆ ಆಂಧ್ರದಲ್ಲೋ ಮದ್ರಾಸಲ್ಲೋ ಚಿತ್ರಮಂದಿರದೊಳಗೆ ಹಾವು ಬಿಟ್ಟದ್ದು ನನಗೆ ಗಾಬರಿ ತರಿಸಿತ್ತು. ಅದಾಗಲೇ ಬೆಂಗಳೂರಲ್ಲಿ ಪ್ರತಿಭಟನೆ ಸಾಂಕೇತಿಕವಾಗಿದ್ದರಿಂದ ಇಲ್ಲೂ ಮಾಡುವುದು ಅನಗತ್ಯ ಎಂದೆ. ಅದಕ್ಕೆ ಕೃಷ್ಣಪ್ಪವರು, ಮಾಡಲಿ ಬಿಡಯ್ಯ, ಗಲಾಟೆ ಆದರೆ ಆಗುತ್ತೆ, ನೀನು ಯಾಕೆ ತಡೀತಿ ಎಂದರು. ನನ್ನ ಗಾಬರಿ ಹೆಚ್ಚಿತ್ತು. ನಾನು ರಾಮಸ್ವಾಮಿ ಬಳಿ ಬಂದು, ಟಾಕೀಸ್ಗೆ ಏನು ಜಖಂ ಮಾಡಬೇಡ, ಅಂಬೇಡ್ಕರ್ ಇಲ್ಲದ ಗಾಂಧಿ ಅಪೂರ್ಣ ಎಂದಷ್ಟೇ ಹೇಳಿ ಎಂದು 20 ಸಲ ವಿನಂತಿಸಿ ಬೆಂಗಳೂರಿಗೆ ಹೊರಟೆ.
ಬೆಂಗಳೂರಿನಲ್ಲಿದ್ದರೂ ಏನಾಗಿರ್ತದೋ ಎಂಬ ಕಿಡಿ ನನ್ನನ್ನು ಸುಡ್ತಿತ್ತು. ಅಷ್ಟು ಒಂದು ಸಣ್ಣ ಮಟ್ಟಿಗೆ ಒಂದು ಸಣ್ಣ ಪಲ್ಲಟ ತೆಗೆದುಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡೆ. ಇದರೊಳಗಡೆ ಪಲ್ಲಟಗಳು ಎಲ್ಲೆಲ್ಲಿ ಶಿಫ್ಟ್ ಆಗ್ತಾ ಇದ್ದಾವೆ. ಈಗಾಗಲೇ ಲಕ್ಷ್ಮೀಪತಿ ಹೇಳ್ತಾ ಇದ್ದರು ಒಂದು ಭಾಷಿಕ ಪಲ್ಲಟ, ಒಂದು ನುಡಿ ಪಲ್ಲಟ ಘಟಿಸುವುದರ ಬಗ್ಗೆ. ನಿನ್ನೆಯಿಂದ ನಾವು ಭೂಸ ಪ್ರಕರಣದ ಬಗ್ಗೆ ನಾವು ಮಾತಾಡ್ತಾನೆ ಇದ್ದೀವಿ. ನಾನು ಒಂದು ಸ್ವಲ್ಪ ಶಿಫ್ಟ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ದಲಿತ ಬರಹಗಳು ಪಬ್ಲಿಕ್ ಸ್ಪೇಸಲ್ಲಿ ಬಂದಿದ ತಕ್ಷಣವೇ ಆ ಪಬ್ಲಿಕ್ ಸ್ಪೇಸ್ ಹೇಗೆಲ್ಲ ಡಿಫೈನ್ ಆಯಿತು ಅಂತ ಹೇಳುವಾಗ ಒಂದು 2 ಉದಾಹರಣೆಗಳು ತೆಗೆದುಕೊಳ್ತೀನಿ. ಇದು ಒಂದು 1973ರಲ್ಲಿ ಘಟಿಸಿದಂಥ ಒಂದು ವಿದ್ಯಮಾನ. ಅಲ್ಲಿ ತನಕ ಇದ್ದಂತಹ ವಿದ್ಯಮಾನ ಯಾವುದಿತ್ತು ಅಂತ ಹೇಳುವಾಗ ನಾವು ಜಾತಿಯನ್ನು ಇಟ್ಟುಕೊಂಡು ನಾವು ಮಾತಾಡ್ತಾ ಇದ್ವಿ. ಇಟ್ಸ್ ಫೈನ್, ನಾನು ಇನ್ನು ಅದ್ರ ಬಗ್ಗೆ ವಿರೋಧವೇನು ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ವಸಾಹತುಶಾಹಿ ಕಟ್ಟಿಕೊಟ್ಟಂಥ ಕನ್ನಡ ನುಡಿ ಪಲ್ಲಟ ನಿಜವಾಗ್ಲೂ ಹೇಗಿತ್ತು ಅಂತ ಹೇಳುವಾಗ ನಮಗೆ ಒಂದು 2 ಉದಾಹರಣೆಗಳನ್ನ ಆಚೆ ಇಟ್ಟು ನೋಡೋಣ. ಜಗತ್ತಿನಾದ್ಯಂತ ಎಲ್ಲ ಅಕಾಡೆಮಿಕ್ ವಲಯದಲ್ಲೂ ಸಹ ಹಾಗೆ ನಮ್ಮ ಜನ ಬದುಕಿನಲ್ಲೂ ಸಹ ಒಂದು ನುಡಿ ಪಲ್ಲಟ ಅನ್ನೋದು ಘಟಿಸ್ತು. ಅಲ್ಲಿ ತನಕ ಕೊಳ್ಳುವಂತಹ ಶೋಷಣೆ ಅನ್ನೋದು ಇನ್ನೊಂದು ರೂಪ ಪಡ್ಕೊಳ್ತು. ನಾನೇ ದುಡಿತಾ ಇದ್ದೀನಿ, ನನ್ನ ಕೈಯಲ್ಲಿ ಹಣ ಇಲ್ಲಲ್ಲ, ಅದು ಹೇಗೆ ಜಾರ್ತಾ ಇದೆ ಅನ್ನೋ ಕಡೆ ಇದ್ದಂಥ ಈ ನುಡಿ ಪಲ್ಲಟ, ಇಲ್ಲ ಆ ನುಡಿ ಪಲ್ಲಟನೇ ನನ್ನ ಬಂಡವಾಳನೂ ಹೌದು ಅನ್ನೋ ಒಂದು ರೀತಿಯಲ್ಲಿ ಅದು ಪಲ್ಲಟ ಆಯಿತು. ಎಡ್ವರ್ಡ್ ಸೈಯದನ್ನು ಒಂದು ಸ್ವಲ್ಪ ನೆನೆಸ್ಕೊಳ್ತೀನಿ. ಅವ್ರದ್ದು ಪರ್ಟಿಕ್ಯುಲರ್ ಆಗಿ ಓರಿಯೆಂಟಲಿಸಮ್ ಅಂತ ಹೇಳ್ಬಿಟ್ಟು ಪೌರಾಸ್ತ್ಯವಾದ ಅಥವಾ ಪೂರ್ವವನ್ನು ಕುರಿತಾದ ಒಂದು ನೆಲೆ. ಆ ಬುಕ್ ಬಂದಾದ ಮೇಲೆ ಇಡೀ ಪಾಶ್ಚಿಮಾತ್ಯ ಅಕಾಡೆಮಿಕ್ ವಲಯದಲ್ಲಿ ಒಂದು ಲಿಂಗ್ವಿಸ್ಟಿಕ್ ಟರ್ನ್ ಅಂತ ಒಂದು ಘಟಿಸ್ತದೆ, ಭಾಷಿಕ ಪಲ್ಲಟ. ಈ ಲಿಂಗ್ವಿಸ್ಟಿಕ್ ಟರ್ನ್ ಅನ್ನೋದನ್ನು ನಾವು ಈ ಹಿಂದೆ ಕಟ್ಟಿಕೊಟ್ಟಂತಹ ಇಂಡೋ ಯುರೋಪಿಯನ್ ಭಾಷಾ ಪರಿವಾರದ ಒಟ್ಟಿಗೆ ನಾವು ನಿಲ್ಲಿಸಬೇಕು. ಏನು ಆ ಇಂಡೋ ಯುರೋಪಿಯನ್ ಭಾಷಾ ಪರಿವಾರ? ಅಲ್ಲಿ 5 ಅಭಿಜಾತ ಭಾಷೆಗಳನ್ನ ಅವರು ಗುರ್ಸ್ಕೊಳ್ತಾರೆ. ಮೊದಲನೇದು ಹೀಬ್ರೂ, ಯಾಕೆಂದರೆ ಬೈಬಲ್ಗೆ ಅದು ದೊಡ್ಡ ಫೌಂಡೇಶನ್ ಕೊಡ್ತು ಅಂತ. 2ನೇದು ಲ್ಯಾಟಿನ್ನು, 3ನೇದು ಗ್ರೀಕು, 4ನೇದು ಪರ್ಷಿಯನ್ನು, ಮತ್ತು 5ನೇದು ಸಂಸ್ಕೃತ. ಈಗ ಸಂಸ್ಕೃತಕ್ಕೆ ಅಷ್ಟು ತಾಕತ್ತು ಎಲ್ಲಿಂದ ಬಂತು ಅಂತ ಹೇಳುವಾಗ ನಿಜವಾಗ್ಲೂ ಅದಕ್ಕೆ ತಾಕತ್ತು ಇದೆಯಾ ಅಂತ ಹೇಳಿದ್ರೆ ಇರಲಿಲ್ಲ. 8ನೇ ಶತಮಾನದಷ್ಟೊತ್ತಿಗೆ ನಮ್ಮ ಇವರು ಯಾರು ಗಣೇಶ್ ದೇವಿ ಅವರು ಹೇಳೋ ಪ್ರಕಾರ ಅದು ಸ್ಥಗಿತಗೊಂಡು ಜಡತ್ವಕ್ಕೆ ಜಾರಿಬಿಡ್ತದೆ. ಅಂಥ ಸಮಯದಲ್ಲಿ ಈ ಇಂಡೋ ಯುರೋಪಿಯನ್ ಭಾಷಾ ಪರಿವಾರ ಅಂತ ಬಂದಿದ ತಕ್ಷಣವೇ ನಮ್ಮ ಕನ್ನಡ ಜಗತ್ತನ್ನು ಲ್ಯಾಟಿನೈಸ್ ಮಾಡಿದರು ಮತ್ತು ಸ್ಯಾನ್ಸ್ಕ್ರೈಸ್ನೂ ಸಹ ಮಾಡಿದರು ಅಂತ. ಇದನ್ನು ನಾವು ಒಂದು ಸಣ್ಣ ಮಟ್ಟಿಗೆ ಒಪ್ಕೊಳ್ಳೋಣ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಸೊ ಇಂತಹ ಪಲ್ಲಟಗಳು ಆಗುವಾಗ ಇಲ್ಲಿ ಭಾಷೆ ವಿಜ್ಞಾನ ಅನ್ನೋದು ಇವತ್ತಿಗೂ ಸಹ ಎಲ್ಲಿದೆ? ಕನ್ನಡದಲ್ಲಿ ನಮ್ಮ ದಲಿತ ಬರಹಗಳನ್ನ ಒಂದು ಸಾಮಾಜಿಕ ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ನಾವೇನಾದರೂ ಚರ್ಚೆಗೆ ಒಳಪಡಿಸ್ತಾ ಇದ್ದಾವ ಅಂತ ಹೇಳುವಾಗ ಖಂಡಿತ ಇನ್ನೂ ನಾವು ಶುರು ಮಾಡಲೇ ಇಲ್ಲ. ಅದರಲ್ಲಿ ಒಂದು ಸಣ್ಣ ಪಲ್ಲಟ ಅಂತ ಹೇಳಿದ್ರೆ ಮೊಗಳಿ ಗಣೇಶ್ ಅವರು ದಲಿತ ಪದಕಥನ ಅಂತ ಒಂದು ಬರೆದ್ರು, ಹಾಗೆ ದಲಿತ ಕೋಶ ಅಂತಲೂ ಅವ್ರು ತಂದರು. ಹಾಗಾಗಿ ಅದು ಒಂದು ದೊಡ್ಡ ಮಟ್ಟದಲ್ಲಿ ದಲಿತ್ ಲಿಂಗ್ವಿಸ್ಟಿಕ್ಸ್ಗೆ ಒಂದು ಸಣ್ಣ ಪುಷಪ್ ಅವರು ಕೊಟ್ಟರು. ಅದನ್ನು ನಾನು ಖಂಡಿತ ಒಪ್ಕೊಳ್ತೀನಿ. ಬಟ್ ಇನ್ನೂ ಸಾಗೋದು ತುಂಬ ದೂರ ಇದೆ. ಯಾಕೆಂದರೆ ನಾನು ನೀವು ಉದಾಹರಣೆಗೆ ನಮ್ಮ ತರಗತಿಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದಾಗ ಮೊದಲು ನಮಗೆ ಆ ಇಯಿಂದ ಕಳಿಸ್ಕೊಡ್ತಾರೆ. ಈಗಾಗಲೇ ನಾವು ಮನೆಗಳಲ್ಲಿ ವಾಕ್ಯಗಳನ್ನ ಮಾತಾಡ್ತಾ ಇರ್ತೀವಿ, ಮನೆ ವಾತಾವರಣದಲ್ಲಿ ನಮ್ಮ ಆ ಜಗತ್ತನ್ನು ನಿಯಂತ್ರಣಕ್ಕೊಳಪಡಿಸ್ತಾ ಇರ್ತೀವಿ. ಆದರೆ ಕ್ಲಾಸ್ ರೂಮ್ಗೆ ಬಂದಿದ ತಕ್ಷಣ ನನ್ನ ನುಡಿಯನ್ನು ನನ್ನಿಂದ ಪರಿಕೀಯಗೊಳಿಸ್ತಾರಲ್ವಾ, ಇದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಹಾಗಾಗಿ ಇದು ಪಲ್ಲಟ ಮೊದಲನೇದು ನನಗೆ ಕನ್ನಡ ಜಗತ್ತಲ್ಲಿ ಕಾಣಿಸ್ಕೊಂಡಿದ್ದು ಎಡ್ವರ್ಡ್ ಸೈಯದ್ದು, ಅದು ಪಾಶ್ಚಿಮಾತ್ಯ ಅಕಾಡೆಮಿಕ್ಸಲ್ಲಿ ಕಾಣಿಸ್ಕೊಳ್ತು. ಬಟ್ ಇಲ್ಲಿ ಕನ್ನಡದ ಜಗತ್ತಲ್ಲಿ 80ರ ದಶಕದ ಆರಂಭದಲ್ಲೇ ಅದು ಭೂಸ ಪ್ರಕರಣ ಅಂತ ಕಾಣಿಸ್ಕೊಂಡಿದ್ದ ತಕ್ಷಣವೇ ಅಲ್ಲಿಯ ತನಕ ಯಾವುದನ್ನು ಸಾಹಿತ್ಯಿಕ ಭಾಷೆ ನುಡಿಗಟ್ಟು ಅಂತ ಬಳಸ್ತಾ ಇದ್ವೋ ಒಂದು ದೊಡ್ಡ ಪಲ್ಲಟಗಳಾಗಿದ್ದು ಈಗ ಚರಿತ್ರೆ. ಆ ಚರಿತ್ರೆಯನ್ನು ಅಳಿಸಾಕ್ಲಿಕ್ಕೆ ಅದಕ್ಕೆ ಯಾರಿಗೂ ಸಾಧ್ಯ ಇಲ್ಲ.
ಆದರೆ ಮತ್ತೆ 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 ಭಾಷಾ ವಿಜ್ಞಾನವನ್ನು ಸಾಮಾನ್ಯ ಭಾಷಾ ವಿಜ್ಞಾನ ಅಂತ ನಾವು ಇನ್ನೂ ತರಗತಿಗಳಲ್ಲಿ ಸಿಲೆಬಸ್ ಇಟ್ಕೊಂಡು ಪಾಠ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಅದು ಸಾಮಾನ್ಯ ಹೆಂಗಾಗುತ್ತೆ, ಸಾಮಾನ್ಯ ಆಗೋದಿಲ್ಲ. ನನ್ನನ್ನು ಸಾಮಾನ್ಯೀಕರಿಸೋ ಸಲುವಾಗಿ ಆ ರೀತಿ ಬರ್ತದಲ್ಲ. ನಾನು ಕ್ಲಾಸ್ ರೂಮಲ್ಲಿ ಕೆಲವೊಮ್ಮೆ ಈ ಉದಾಹರಣೆ ತೆಗೆದುಕೊಳ್ತೀನಿ. ಜನರಲ್ ಕರಿಯಪ್ಪ ಅಂತ ಇದ್ದಾರೆ. ಜನರಲ್ ಕರಿಯಪ್ಪನ ನಾನು ಸಾಮಾನ್ಯ ಕರಿಯಪ್ಪ ಅಂತ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿಕ್ಕೆ ಆಗುತ್ತಾ? ಆಗೋದಿಲ್ಲ. ಹಾಗಾಗಿ ಇಲ್ಲಿ ಇನ್ನೂ ಒಂದು ಉದಾಹರಣೆ ತೆಗೆದುಕೊಂಡು, ನಮ್ಮ ಬೆಂಗಳೂರಲ್ಲಿ ಜನರಲ್ ಪೋಸ್ಟ್ ಆಫೀಸ್ ಅಂತ ಇದೆ. ಅದರ ಮೇಲೆ ಕನ್ನಡದಲ್ಲಿ ಹೆಂಗೆ ಹಾಕಿದ್ದಾರೆ, ಅಂಚೆ ಮಹಾ ಕಾರ್ಯಾಲಯ ಅಂತ ಹಾಕಿದ್ದಾರೆ. ಈಗ ನೋಡಿ ಜನರಲ್ ಅನ್ನೋದು ಹೆಂಗೆ ಪಲ್ಲಟ ಆಯಿತು. ಹಾಗಾಗಿ ನಮ್ಮ ನುಡಿಯನ್ನು ನಾವು ಅದೊಂದು ಕಲ್ಚರಲ್ ಕ್ಯಾಪಿಟಲ್ ಅಂತ ನಾವು ಪರಿಭಾವಿಸಲಿಲ್ಲ ಅಂತ ಹೇಳಿದ್ರೆ ನಾವೇ ಬಿಟ್ಕೊಡ್ತೀವಲ್ವಾ. ಹಾಗಾಗಿ ದಲಿತ್ ಲಿಟ್ರೇಚರು ಈಗ ಬಂದಂಥ ಇರುವಂಥ ಈ ಕ್ಷಣದಲ್ಲೇ ಅದು ಇನ್ನೊಂದು ಆಯಾಮವನ್ನು ಪಡ್ಕೊಳ್ಳಿಕ್ಕೆ ದಾಪುಗಾಲ ಹಾಕಲಿಕ್ಕೆ ತಯಾರಾಗಿದೆ ಅಂತ ನಾನು ಭಾವಿಸ್ಕೊಂಡಿರ್ತೀನಿ. ಇನ್ನೊಂದು ಸಣ್ಣ ಉದಾಹರಣೆ ತೆಗೆದುಕೊಬಿಡ್ತೀನಿ. 1962 ಸುಮಾರಿಗೆ ಆಫ್ರಿಕಾದ ಕೆನ್ಯಾದಲ್ಲಿ ಹುಟ್ಟಿದಂಥ ಗೂಗಿ ವಾಂತಿಯೋ ಆತ ಒಂದು ಸಣ್ಣ ಕಿತಾಪತಿ ಮಾಡ್ತಾನೆ. ಏನಂದರೆ, ಕ್ಲಾಸ್ ರೂಮಲ್ಲಿ ಇಂಗ್ಲೀಷ್ ಪಾಠ ಮಾಡುವಾಗ ಅಲ್ಲಿನ ಯುವಕರಿಗೆ ಯುವತಿಯರಿಗೆ ಒಂದು ನಾಟಕವನ್ನು ಡೈರೆಕ್ಟ್ ಮಾಡಿ ಅದನ್ನು ಪ್ರದರ್ಶಿಸ್ತಾನೆ. ಪ್ರದರ್ಶನ ಮಾಡಿದ ತಕ್ಷಣ ನಮ್ಮ ಅಪರ್ತೈಡ್ ಸರ್ಕಾರ ಆತನ ಜೈಲಿಗೆ ಹಾಕ್ಬಿಡ್ತಾರೆ. ಹಾಗೆ ಜೈಲಿಗೆ ಹಾಕ್ಬಿಟ್ಟಾಗ ಜೈಲಲ್ಲಿ ಕುಳಿತುಕೊಂಡು ಅವನು ಒಂದು ನಿರ್ಧಾರ ಮಾಡಿದ್ದಾನೆ. ಏನು, ಇನ್ನು ಮುಂದೆ ಯಾವುದೇ ಕ್ರಿಯೇಟಿವ್ ರೈಟಿಂಗ್ಸನ್ನು ನಾನು ಇಂಗ್ಲೀಷಲ್ಲಿ ಬರೆಯೋದಿಲ್ಲ. ಹಂಗೆ ಡಿಸೈಡ್ ಮಾಡಿದ ತಕ್ಷಣವೇ ಆತ ಏನು ಮಾಡ್ತಾನೆ, ಅವ್ರಿಗೆ ಅಲ್ಲಿ ನೀರು ಇರ್ತಾ ಇರಲಿಲ್ಲ, ಅಂಡು ತೊಳ್ಕೊಳ್ಳಿಕ್ಕೆ ಅಂತ ಇವರು ಪದ ಬಳಸ್ತಾಯಿದ್ರು. ಅಲ್ಲಿ ಟಾಯ್ಲೆಟ್ ಪೇಪರ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು. ಆ ಟಾಯ್ಲೆಟ್ ಪೇಪರ್ ಹೆಂಗಿತ್ತು ಅಂತ ಹೇಳಿದ್ರೆ, ಗೂಗಿ ವಾಂತಿಯನ್ನು ನಮ್ಮ ಇದರಲ್ಲಿ ಯೂಟ್ಯೂಬಲ್ಲಿ ಇದೆ. ಅದು ನಾವು ಹಿಂದೆ ಪರೀಕ್ಷೆ ಬರಲಿಕ್ಕೆ ರಟ್ಗಳು ತೆಗೆದುಕೊಂಡು ಹೋಗ್ತಾ ಇದ್ವಲ್ಲ, ಅಷ್ಟು ಗಟ್ಟಿ ಇತ್ತಂತೆ. ಅದರಲ್ಲೇ ಅವರು ಒಂದು ಕಾದಂಬರಿನ ಬರೀತಾರೆ. ಆ ಕಾದಂಬರಿ ಕನ್ನಡದಲ್ಲಿ ನಮ್ಮ ಕುವೆಂಪು ಭಾಷಾ ಭಾರತವರೇ ಅನುವಾದಿಸಿದ್ದಾರೆ. ಡೆವಿಲ್ ಆನ್ ದ ಕ್ರಾಸ್ ಅಂತ ಹೇಳ್ಬಿಟ್ಟು JP ಅವರೇ ಅದು ಅನುವಾದಿಸಿದ್ದಾರೆ. ಚೆನ್ನಾಗಿದೆ. ಹೇಗೆ ಒಂದು ನುಡಿಗಟ್ಟು ಸಡನ್ನಾಗಿ ಪಲ್ಲಟ ಆಯಿತು ಅಂತ. ಹಾಗಾಗಿ ಈ ನುಡಿಗಟ್ಟು ಪಲ್ಲಟ ಆದಾಗ ನನ್ನ ಎಕ್ಸ್ಪೀರಿಯನ್ಸ್, ನಿನ್ನೆಯಿಂದ ನಾವು ಎಕ್ಸ್ಪೀರಿಯನ್ಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀವಿ. ನನ್ನದೇ ತಾಜತನದ ಎಕ್ಸ್ಪೀರಿಯನ್ಸು ಪ್ರಾಮಾಣಿಕವಾಗಿ ಅಭಿವ್ಯಕ್ತಿ ಪಡೆಯುವಾಗ ಅದು ಏನೆಲ್ಲ ಆಗುತ್ತೆ. ಈಗಾಗಲೇ ನಮ್ಮ ಕೋಟಗಂಡ ರಾಮನವರು ತುಂಬ ದೊಡ್ಡ ದಾಪುಗಾಲ ಹಾಕಿದ್ದಾರೆ. ಅದರಲ್ಲಿ ಅವ್ರ ನುಡಿ ಗುರುತು ಆಗ್ಬೋದು ಅಥವಾ ನೆಲ ಗುರುತು ಆಗ್ಬೋದು, ಇದು ನಮ್ಮದೇ ಗುರುತುಗಳು ಅಂತ. ಹಾಗೆ ಹೋದಾಗ ಈಗ ಕನ್ನಡ ಜಗತ್ತಲ್ಲಿ ಅಂಥದ್ದೇ ಇನ್ನೊಂದು ಆಗಲಿಲ್ವಾ, ಆಗಿದೆ. ಒಂದು ಸಣ್ಣ ಮಟ್ಟಿಗೆ ನಾನು ಈಗ ಈ ಕಲ್ಚರ್ ಅನ್ನೋದು ಹೇಗೆ ಅದರೊಟ್ಟಿಗೆ ಸೇರಿಕೊಳ್ತದೆ ಅನ್ನೋದ್ರ ಬಗ್ಗೆ ನಿಮ್ಮ ಗಮನ ಸೆಳೆಬಿಟ್ಟು ನಾನು ಮುಗಿಸ್ತೀನಿ. ಏನು ಅಂದರೆ, 1917 ಉತ್ತಂಗಿ ಚನ್ನಬಸಪ್ಪ ಅವರು ಮೊದಲನೇ ಸಲ ಈ ಸಂಸ್ಕೃತಿ ಅನ್ನೋ ಸಂಸ್ಕೃತ ಪದವನ್ನು ಕನ್ನಡದಲ್ಲಿ ಬಳಸ್ತಾರೆ. ಹಾಗಾದರೆ ಕಲ್ಚರ್ ಅನ್ನೋದನ್ನು ನಾವು ಹೇಗೆ ನೋಡಬೇಕು, ಅದು ನಿಜವಾಗ್ಲೂ ಹಾಗೆ ಇದೆಯಾ, ಅಥವಾ ಜನಪ್ರಿಯ ಅನ್ನೋದು ಮಾಸ್ ಕಲ್ಚರ್ ಅಂತನಾ? ಆ್ಯಕ್ಚುಲಿ ರೈಮಂಡ್ ವಿಲಿಯಮ್ಸನ್ನ ಅವರು ಗಮನಿಸಿದ್ರು. ಕಲ್ಚರಲ್ ಸ್ಟಡೀಸಲ್ಲಿ ಒಂದು ದೊಡ್ಡ ಪಲ್ಲಟ ಯಾವಾಗ ಆಯಿತು ಅಂತ ಹೇಳಿದ್ರೆ, ಕನ್ನಡದಲ್ಲೇ ಇನ್ನೊಂದು ಘಟನೆ ನಡೆದಿತ್ತು. 1932 ಪ್ಯಾಟರ್ನ್ಸ್ ಆಫ್ ಕಲ್ಚರ್ ಅಂತ ಒಬ್ಬರು ಲೇಡಿ ಅವರು ಬರೆದಿರುವಂಥದ್ದು. ಅದನ್ನು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು 1964 ಸಂಸ್ಕೃತಿಯ ರೂಪಿಕೆಗಳು ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಪಬ್ಲಿಷ್ ಮಾಡಿದ್ರು. ಅದನ್ನು ರೀಪ್ರಿಂಟ್ ಇತ್ತೀಚೆಗೆ ಮಾಡಿದರು. ನಾವೆಲ್ಲ ಒಂದು ಸ್ವಲ್ಪ ಗಮನಿಸಬೇಕು ಅಂತ. ಯಾಕೆ ಅಂತ ಹೇಳಿದರೆ, 20ನೇ ಶತಮಾನದ ಆರಂಭದಷ್ಟೊತ್ತಿಗೆ ಜಗತ್ತಿನಾದ್ಯಂತ ವಸಾಹತುಶಾಹಿ ವಿರುದ್ಧದ ಪ್ರತಿರೋಧಗಳು ಆಗಲೇ ಘಟಿಸ್ತಾ ಇದ್ವು. ಬೆಳಗ್ಗೆ ನಮ್ಮ ವಿಕಾಸ್ ಮೌರ್ಯ ಅಂಬೇಡ್ಕರ್ ಬಗ್ಗೆಯೂ ಸಹ ಮಹಾಡ್ ಸತ್ಯಾಗ್ರಹದ ಕುರಿತಾಗಿ ಅದರ ಹಿನ್ನೆಲೆಯನ್ನು ಕಾಂಟೆಕ್ಚುವಲ್ ಆಗಿ ನಮ್ಮ ಎದುರಿಗೆ ಕಣ್ಣಿಗೆ ಕಟ್ಟೋ ಥರ ಅದನ್ನು ವಿವರಿಸ್ಕೊಂಡ್ರು. ಆ್ಯಕ್ಚುಲಿ ನಾನು ಇನ್ನು ಸ್ವಲ್ಪ ಬೇರೆ ಥರ ನೋಡ್ತೀನಿ. ಏನು, ಈ ಪ್ರತಿರೋಧದ ನೆಲೆಗಳು ಎಮರ್ಜ್ ಆಗುವಾಗ ನನ್ನ ನಿಯೋಗಿ ಅಥವಾ ಏಜೆನ್ಸಿ ಕರ್ತೃತ್ವದ ತಾಕತ್ತು
ಅದು ಎಲ್ಲಿ ಎಮರ್ಜ್ ಆಯಿತು? 20ನೇ ಶತಮಾನದ ಆರಂಭ ಅಂತ ಹೇಳಿದ್ರೆ ಜಗತ್ತಿನಾದ್ಯಂತ ಒಂದು ದೊಡ್ಡ ಕ್ಯಾನ್ವಸ್ ನಮ್ಮ ಎದುರಿಗೆ ಸಿಕ್ತು. ಈಗ ಈ ಡಿಜಿಟಲ್ ಕ್ಯಾನ್ವಸ್ ಅಷ್ಟೇ ಅಲ್ಲ, ನಮ್ಮ ಮನೋ ಕ್ಯಾನ್ವಸ್ ಒಂದು ಸಿಕ್ತು. ಈ ಮನೋ ಕ್ಯಾನ್ವಸಲ್ಲಿ ಭಾರತ ಅನ್ನೋದನ್ನು ಹೇಗೆಲ್ಲ ಇಮ್ಯಾಜಿನ್ ಮಾಡಿದ್ರು ಅಂತ ಹೇಳುವಾಗ ನಾನು 2 ಉದಾಹರಣೆಗಳು ಅಷ್ಟೇ ಇಲ್ಲಿ ತೆಗೆದುಕೊತೀನಿ. ಮೊದಲನೇದು, ಅಂಬೇಡ್ಕರ್ ಅವರಿಗೆ ಈ ದೊಡ್ಡ ಕ್ಯಾನ್ವಸ್ ಅನ್ನೋ ಒಂದು ನಕಾಶೆ ಒಂದು ಎಮರ್ಜ್ ಆಯ್ತಲ್ವ, ಅದರಲ್ಲಿ ನಿಜವಾದ ದುಡಿಯುವ ಸಮುದಾಯಗಳನ್ನ ಅಲ್ಲಿ ಇಮ್ಯಾಜಿನ್ ಮಾಡಿಕೊಂಡಿದ್ದು. ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸಲ್ಲಾಗಿ ಈ ಸಮಾಜ ಅನ್ನೋದು ಘಟಕವಾಗಿ ಹೇಗೆಲ್ಲ ಕಾಣಿಸ್ಕೊಳ್ತು ಅನ್ನೋದನ್ನು ಅವರು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದು. ಅದೇ ರೀತಿ ಗಾಂಧೀಜಿಗೂ ಸಹ ಜನರೇ ಕಾಣಿಸಿದ್ದು. ಈಗ ಈ ಜನರನ್ನಿಲ್ಲದೆ ಕರ್ನಾಟಕವನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಾಗುತ್ತಾ? ಹಾಗಾದರೆ ಇಲ್ಲಿ ಕಲ್ಚರಲ್ ಪಾಲಿಟಿಕ್ಸ್ ಎಲ್ಲಿ ಶಿಫ್ಟ್ ಆಗುತ್ತೆ ಅಂತ ಹೇಳುವಾಗ, ನಮ್ಮ ಪಾಲಿಟಿಕ್ಸು ದಲಿತ ಸಂಘರ್ಷ ಸಮಿತಿ ಅನ್ನೋದು ಏನು ಮಾಡ್ತು, ಅಲ್ಲಿ ತನಕ ಪಬ್ಲಿಕ್ ಸ್ಪೇಸಲ್ಲಿ ಯಾವ ಜನರನ್ನ ನೀವು ಅವಮಾನಕ್ಕೆ ಒಳಪಡಿಸ್ತಾ ಇದ್ರು, ಆ್ಯಕ್ಚುಲಿ ಅಲ್ಲಿ ಕಲ್ಚರಲ್ ಆಗಿ ಅಥವಾ ಹಿಸ್ಟಾರಿಕಲ್ ನೋಡುವಾಗ 1950 ನಂತರ ಸಂವಿಧಾನವನ್ನು ನೀವು ಒಪ್ಕೊಂಡಿದ್ದ ತಕ್ಷಣ ಆ ಪೌರತ್ವ ಅನ್ನೋದು ನನಗೂ ಸಿಕ್ತು, ನಿಮಗೂ ದಕ್ತು. ನಮ್ಮ ಸ್ಕಾರ್ಲೆಟ್ ಎಪ್ಸ್ಟೈನ್ ಮಂಡ್ಯದಲ್ಲಿ ಆಂಥ್ರಪಾಲಜಿಸ್ಟು, ಆಕೆ ಸ್ಟಡಿ ಮಾಡುವಾಗ ವಿಲೇಜ್ ವಾಯ್ಸಸ್ ಅಂತ ಒಂದು ಸಣ್ಣ ಬುಕ್ಕನ್ನು ಪಬ್ಲಿಷ್ ಮಾಡಿದ್ದಾರೆ. ಜನದನಿಗಳು ಹಳ್ಳಿಗಳಲ್ಲೇ ಒಂದು ಪ್ರತಿರೋಧದ ದನಿ ಉಗಮ ಆಗ್ತಾ ಇತ್ತು. ಹಾಗೆ ಉಗಮ ಆಗ್ತಾ ಇದ್ದಿದ್ದು 2ನೇ ಜನರಲ್ ಎಲೆಕ್ಷನ್ ಅಷ್ಟೊತ್ತಿಗೆ ಒಬ್ಬ ಜೀತಗಾರ ಅಲ್ಲಿನ ಸ್ಥಳೀಯ ಗೌಡನಿಗೆ ಅಥವಾ ಮಾಲೀಕನಿಗೆ ಒಂದು ಪ್ರತಿರೋಧವನ್ನು ಒಡ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ದೌರ್ಜನ್ಯಗಳು ಸಹ ಹೆಚ್ಚುತ್ತಾ ಇದ್ವು. ಅಂತಹ ಒಂದು ಸಮಯದಲ್ಲೇ ದಾಸಂಸ ಅಥವಾ ಭೂಸ ಪ್ರಕರಣ ನಂತರ ಉಗಮಿಸಿದಂಥ ನಮ್ಮ ದಲಿತ ಚಳುವಳಿ ಇವತ್ತು ಅದು ನಮ್ಮ ಒಳಗಿನ ತಾಕತ್ತು ಸಹ ಹೌದು. ಹಾಗೆ ಆ ಸ್ಪೇಸನ್ನು ಇವತ್ತು ಅದನ್ನು ತುಂಬ ಚೆನ್ನಾಗಿ ನಮ್ಮ ಪ್ರತಿಮೆಗಳ ಥರ ಅಂಬೇಡ್ಕರ್ ಸ್ಪೇಸು ಇತ್ಯಾದಿಗಳನ್ನ ನಾವು ಡಿಫೈನ್ ಮಾಡ್ಕೊಂಡಿರೋದನ್ನ ನಾವು ನೋಡ್ತೀವಿ. ಕೊನೆಯದಾಗಿ ಕಳೆದ 20-25 ವರ್ಷಗಳಿಂದ ನಮ್ಮ ಚಂದ್ರಮ್ಮನು ಇಲ್ಲೇ ಇದ್ದಾರೆ. ಸ್ಲಮ್ ಜನರೊಟ್ಟಿಗೆ ಒಂದು ಸಣ್ಣ ಕರ್ನಾಟಕದ ಸ್ಲಮ್ ಜನಾಂದೋಲನ ನೆಟ್ವರ್ಕಲ್ಲಿ ಅಸೋಸಿಯೇಟ್ ಆಗ್ತಾನೆ ಬರ್ತಾ ಇದ್ದೀನಿ. ನಾವು ಅಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಸ್ಲಮ್ ಹಬ್ಬ ಅಂತ ಶುರು ಮಾಡಲಿಕ್ಕೆ ಆರಂಭಿಸಿದ್ವಿ. ಈಗಾಗಲೇ ಒಂದು ದಶಕನೇ ಕಳೆದೋಯ್ತು ಹಾಗೆ ಮಾಡಿ. ಅವ್ರ ಒಳಗಿನ ತಾಕತ್ತನ್ನು ವಿಸ್ತರಿಸೋ ಸಲುವಾಗಿಯೇ ನಾವು ಬೆಂಗಳೂರು ಬೆಳೆಸಲಿಕ್ಕೆ ₹100 ₹25ಗಿಂತ ಹೆಚ್ಚು ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ. ನೀವು ಯಾಕೆ ನಮಗೆ ವಾಪಸ್ ಕೊಡುವಾಗ ನಾಟ್ ಇವನ್ 5% ನೀವು ನಮ್ಗೆ ಕೊಡೋದಿಲ್ವೇ? ಇಂತಹ ಪ್ರಶ್ನೆಗಳನ್ನ ಹಾಕ್ಕೊಂಡಿದ್ದ ತಕ್ಷಣವೇ ಈಗ ಈ ಕಲ್ಚರಲ್ ಪಾಲಿಟಿಕ್ಸ್ ಅನ್ನೋದು ಇನ್ನೊಂದು ನೆಲೆಗೆ ಬರ್ತಾ ಇದೆ. ನಿನ್ನೆಯಿಂದ ಕಲ್ಚರ್ಗೆ ವಿಮುಖರಾಗೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಗೋವಿಂದಯ್ಯವರು ಹೇಳ್ತಾಯಿದ್ರು. ಈಗ ಅಂಬೇಡ್ಕರ್ ಹೇಳೋ ಪ್ರಕಾರ ಕಲ್ಚರಲ್ ಡೆಮೋಕ್ರಸಿ ಅದು ಹೇಗೆ ನೆಲೆಗೊಳ್ಳೋದು ಅಂತ ಹೇಳುವಾಗ, ನೀವು ಎಲ್ಲೆಲ್ಲಿ ಸ್ಥಳೀಯವಾಗಿರ್ತೀವೋ ಅಲ್ಲಲ್ಲೇ ನಮ್ಮ ಬದುಕಿನ ವಿಸ್ತಾರವನ್ನು ನೆಲೆಗೊಳಿಸ್ಬೇಕಲ್ವಾ. ಹೀಗೆ ನೆಲೆಗೊಳಿಸುವಾಗ ಒಂದು ತಾತ್ವಿಕ ನೆಲೆಗಟ್ಟು ಯಾವುದು ಆಗ್ಬೋದು ಅಂತ ಹೇಳಿದ್ರೆ, ನನಗೆ ಬುದ್ಧಿಸ್ಟ್ ಫಿಲಾಸಫಿಯಲ್ಲಿ ಡಿಪೆಂಡೆಂಟ್ ಆರಿಜಿನೇಷನ್ ಅಂತ ಒಂದು ಪರಿಕಲ್ಪನೆ ಇದೆ. ಪರಸ್ಪರಾವಲಂಬಿ ನೆಲೆ, ಸ್ವಾವಲಂಬಿ ನೆಲೆ ಅಲ್ಲ, ಪರಾವಲಂಬಿ ನೆಲೆ ಅಲ್ಲ, ಪರಸ್ಪರಾವಲಂಬಿ ನೆಲೆ. ನನಗನ್ನಿಸುತ್ತೆ ನಮ್ಮ ಭವಿಷ್ಯತ್ತು, ನಮ್ಮ ಸಿಟಿಸನ್ಶಿಪ್ ಪ್ರಶ್ನೆಗಳು, ಕಲ್ಚರಲ್ ಡೆಮೋಕ್ರಸಿ ಇತ್ತ ಸಾಗಿದರೆ ನನಗೆ ನಮ್ಮ ಭವಿಷ್ಯತ್ತು ಪ್ರಬುದ್ಧ ಭಾರತ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಮ್ಮ ಜಗತ್ತು ನಮಗೆ ದಕ್ಕುತ್ತೆ ಅನ್ನೋ ಭರವಸೆ ಖಂಡಿತ ಇದೆ. ಕೇಳಿಸ್ಕೊಂಡು ನಿಮಗೆಲ್ರಿಗೂ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.